ಹಲೋ, ಐ ಆಮ್ 9481156540. ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಪಾಧ್ಯ ಅಂತೇಳಿ. ಈಗ ನನ್ನ ಒಂದು ಲ್ಯಾಪ್ಟಾಪ್ ರಿಪೇರಿಯಲ್ಲಿದ್ದರಿಂದ ಈಗ ಒಬ್ಬ ಮಹಾನುಭಾವರಿಂದ ಉದಾರವನ್ನು ಪಡೆದು ಈಗ ನನ್ನ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕಿದ್ದೇನೆ. ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿಮಗೆ ಬಾಧಕ ಮಾರಕ ಬಗ್ಗೆ ತಿಳಿಸಲಿಕ್ಕಿದ್ದೇನೆ. ಕಾರಣ ಇದು ಸುಮಾರು ಜನರು ಇದರ ಬಗ್ಗೆ ಹೇಳ್ತಾ ಇರ್ತಾರೆ. ಮಾರಕ ಅಂದರೆ ಯಾವುದು? 2 ಮತ್ತು 7ನೇ ಸ್ಥಾನ. ಮುಂಚೆನೂ ಹೇಳಿದ್ದೆ ನಾನು, ಯಾವುದೇ ಲಗ್ನದಿಂದ 2ನೇ ಮನೆ ಮಾರಕ ಆಗ್ತದೆ, 7ನೇ ಮನೆ ಮಾರಕ ಆಗ್ತದೆ. ಬಾಧಕ ಅಂದರೆ ಏನು? 1, 4, 7, 10 ಚರರಾಶಿಗಳು, 4 ಪಿಲ್ಲರ್ಗಳು. 1, 4, 7, 10 ಈ ಚರರಾಶಿಗಳಿಗೆ 11ನೇ ಮನೆ ಬಾಧಕ. ಬಾಧಕ ಸ್ಥಾನಾಧಿಪತಿ ನೀವು ನೋಡಬೇಕು. ಅದಕ್ಕೆ ಒಂದು ಆ್ಯಡ್ ಮಾಡಿ, 2, 5, 8, 11 ಇದು ಸ್ಥಿರ ರಾಶಿಗಳು. ಈ ಸ್ಥಿರ ರಾಶಿಗೆ 9ನೇ ಮನೆ ಬಾಧಕ ಸ್ಥಾನಾಧಿಪತಿ ಆಗ್ತಾನೆ. 9ನೇ ಮನೆ. ಅದೇ ಕಾಮನ್ ಸೈನ್ಸ್ ಅಥವಾ ಡ್ಯುಯಲ್ ಸೈನ್ಸ್ ಅಥವಾ ದ್ವಿಸ್ವಭಾವ ರಾಶಿಗಳು, ಅದಕ್ಕೆ ಮತ್ತೊಂದು ಸಂಖ್ಯೆ ಆ್ಯಡ್ ಮಾಡಿ, 3, 6, 9, 12 ಈ ರಾಶಿಗಳಿಗೆ 7ನೇ ಮನೆ ಬಾಧಕ ಆಗ್ತದೆ. ಮಾರಕನೂ ಹೌದು, ಬಾಧಕನೂ ಹೌದು. ಇದೊಂದು ದ್ವಿಸ್ವಭಾವ ರಾಶಿಗೆ ಮಾತ್ರ. ಯಾವುದು? ಮಿಥುನ, ಕನ್ಯಾ, ಧನು ಹಾಗೂ ಮೀನ ರಾಶಿಗಳಿಗೆ. ಆದರೆ ಇದೇ ಬಾಧಕ ಸ್ಥಾನಾಧಿಪತಿಗೆ 8, 2ರ ಸಂಬಂಧ ಎಲ್ಲಾದರೂ ಬಂದಿತು ಅಂದರೆ ನಿಮಗೆ ಗ್ಯಾರಂಟಿ ಆಕ್ಸಿಡೆಂಟ್ಸ್, ಕಾಯಿಲೆಗಳು, ಆಮೇಲೆ ಕೆಲವೊಂದು ಲಾಸ್ಗಳು ಅಥವಾ ಮರ್ಡರ್, ಪ್ರೊಫೆಷನಲ್ಲಿ ನಿಮಗೆ ಅವಮರ್ಯಾದೆ, ಆ ರೀತಿಯ ಒಂದು ದುರ್ಘಟನೆಗಳು ನಡೀಲಿಕ್ಕೆ ಸಾಧ್ಯತೆ ಉಂಟು. ಅದು ಹೇಗೆ ಬರಬಹುದು ಅಂದರೆ, ಡೇ ಲಾರ್ಡ್ ಅವನು ಹತ್ರ ಬಂದರೂ ಆಗ್ತದೆ, ಇಲ್ಲ ಅಂತರ್ದಶೆ ಭುಕ್ತಿ ಮತ್ತು ಅಂತರ್ದಶೆ ಎಲ್ಲಿಯೂ ಆಗೋ ಸಾಧ್ಯತೆ ಉಂಟು, ಇಲ್ಲ ಗೋಚಾರದಲ್ಲಿ ನಿಮಗೆ 8, 2ರ ಸಂಬಂಧ ಬರಲಿಕ್ಕೆ ಸಾಧ್ಯತೆ ಉಂಟು. ಆಯಿತಾ? ಆಮೇಲೆ ದಶಾಭುಕ್ತಿ ಲಾರ್ಡ್ಸ್ಗಳು ಈ 8, 2ರ ಹತ್ತಿರ ಬಂದುಬಿಟ್ರೆ ಡೆಫಿನೆಟ್ಲಿ ಆಗ್ತದೆ. ಈ ಬಾಧಕ ಸ್ಥಾನಾಧಿಪತಿಯನ್ನು ನೀವು ಅನಲೈಸ್ ಮಾಡಿದರೆ ನಿಮಗೆ ಅಟ್ಲೀಸ್ಟ್ 50% ನಿಮ್ಮ ಪ್ರೊಡಕ್ಷನ್ ಕರೆಕ್ಟ್ ಬರ್ತದೆ. ಅಥವಾ ಗೋಚಾರದಲ್ಲಿ ಕೂಡ ಈ 8, 2ರ ಸಂಬಂಧ ಎಲ್ಲಾರು ಆಯಿತು ಅಂದರೆ, ಇದು ನೋಡಿ, ಇದೆಲ್ಲ ಇಡೀ ಜ್ಯೋತಿಷ್ಯವೇ ಅಭಾಂಡವಾಗಿದೆ. ಅಷ್ಟೊಂದು ಸುಲಭ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಗೋಚಾರದಲ್ಲಿ ಏನಾಗ್ತದೆ? 8, 2ರ ಸಂಬಂಧ ಬರಬೇಕು. 8ನೇ ಮನೆ ಯಾವುದು? ನಿಧನ ಸ್ಥಾನ. 2ನೇ ಮನೆ ಯಾವುದು? ಮಾರಕ ಸ್ಥಾನ. ಆ 8, 2ರ ಸಂಬಂಧ ಬಂದರೆ ಇವನ್ ಆತ್ಮಹತ್ಯೆ ಕೂಡ ಮಾಡಿಕೊಳ್ಳೋ ಸಾಧ್ಯತೆ ಉಂಟು. ನೀವು ಹೇಳ್ಬೋದು, ಪ್ರಿಡಿಕ್ಷನ್ ಹೇಳ್ಬೋದು. ಅಂಥ ಮಾತ್ರಕ್ಕೆ ನನ್ನನ್ನು ಮತ್ತೆ ಪೀಡಿಸಬೇಡಿ ಸರ್, ನಮ್ಮದು ಒಂದು ಹೇಳಿ ಸರ್, ಯಾವಾಗ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತೇಳಿ. ಆಯಿತಾ? ಇದೊಂದು ನಿಮ್ಮ ಒಂದು ನಾಲೆಜಿಗೆ ನಾನು ಹೇಳಿದ್ದಷ್ಟೇ. ಇಷ್ಟಕ್ಕೆ ನಾನು ಇದನ್ನು ಮುಗಿಸ್ತೇನೆ. ನಮಸ್ಕಾರ.